ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ ಗೌಡ. ದಾಸನನ್ನ ಬಿಡಿಸೋದಕ್ಕೆ ಧನ್ವೀರ್ ರೆಡಿ. ಸ್ಟೇಜ್ ಮೇಲೆ ಕೊಟ್ಟೆ ಬಿಟ್ರು ಹೆಂಡ್. ಇತ್ತ ಸಾಧು ಮಹಾರಾಜ್ ಮಾಡ್ತಾ ಇರೋ ಕಸರತ್ತು ಹೇಗಿದೆ ಗೊತ್ತಾ? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೆ ಯಾರಿತ್ತಾನೆ ಗೊತ್ತಿಲ್ಲ. ಕೋಟ್ಯಾನು ಅಭಿಮಾನಿಗಳ ಪಾಲಿನ ದೇವರು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಕಳೆದ 1 ವರ್ಷದಿಂದಲೂ ಕೂಡ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಯಾಗಿ ಅವರನ್ನ ಭೇಟಿ ಆಗೋದಕ್ಕೆ ಹಲವರು ಆಗಮಿಸ್ತಾ ಇದ್ದಾರೆ. ಹಾಗೆ ಈ ಹಿಂದೆ ನಟ ಮತ್ತು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ದಂತಹ ಸಾಧು ಕೋಕಿಲ ಅವರು ಕೂಡ ಹೋಗಿದ್ರು. ದರ್ಶನ್ ಅವರನ್ನ ಭೇಟಿ ಮಾಡದೆ ಹಿಂತಿರುಗಿದ್ರು. ಸೊ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರು. ಅವಿನಾಭಾವ ಸಂಬಂಧ ಇದೆ ಸಾಧು ಕೋಕಿಲ ಹಾಗೆ ದರ್ಶನ್ ಅವರಿಗೆ. ಸೊ ನೋಡಿ ಅಭಿಮಾನಿಗಳಿಂದ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಸಿಕೊಳ್ಳುತ್ತಾ ಇದ್ದಂತಹ ನಟ ದರ್ಶನ್ ಅವರು ಇದೀಗ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ 2ನೇ ಆರೋಪಿಯಾಗಿರುವಂತಹ ಅವರನ್ನ ನಟ ಧನ್ವೀರ್ ಅವರು ಕೂಡ ಭೇಟಿ ಆಗಿದ್ರು, ಮಾತಾಡಿಸ್ಕೊಂಡು ಬಂದಿದ್ರು. ಸೊ ಅವರೀಗ ಒಂದು ಮಹತ್ವದ ಹಿಂಟನ್ನು ಕೊಟ್ಟಿದ್ದಾರೆ. ಏನಂತಂದ್ರೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರು ಅರೆಸ್ಟ್ ಆದ ನಂತರ ಈ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಒಟ್ಟು 17 ಮಂದಿ ಬಂಧನಕ್ಕೆ ಒಳಗಾಗಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವಂತಹ ದರ್ಶನ್ ಅವರನ್ನ ನಟ ಧನ್ವೀರ್ ಅವರು ಆಗಾಗ ಹೋಗಿ ಮಾತಾಡ್ಸ್ಕೊಂಡು ಬರ್ತಾರೆ. ಕ್ಯಾಮ್ರಾಗಳ ಕಣ್ಣಿಗೆ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲದೆ ನಮ್ಮಣ್ಣ ಅದೇ ಜೋಶ್ನಲ್ಲಿ ಇದ್ದಾರೆ ಅಂತಲೂ ಕೂಡ ಈ ಹಿಂದೆ ಧನ್ವೀರ್ ಅವರು ಹೇಳಿದ್ರು. ಯಾರು ಕೂಡ ಕುಗ್ಬೇಡಿ, ಯಾರು ಕೂಡ ಕುಗ್ಗುವಂತಹ ಅವಶ್ಯಕತೆ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿಯಾಗಿ ಹೊರಬಂದಂತಹ ನಂತರ ಧನ್ವೀರ್ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಅಣ್ಣನನ್ನ ಭೇಟಿಯಾಗಿ ಬಂದಿದ್ದೀನಿ, ಆರಾಮಾಗಿದ್ದಾರೆ. ನಮ್ಮಿಬ್ಬರ ನಡುವೆ ಅಲ್ಲಿ ನಡೆದಂತಹ ಮಾತುಕತೆಯನ್ನ ಮಾಧ್ಯಮಗಳ ಎದುರು ಹೇಳೋದಕ್ಕೆ ಆಗೋದಿಲ್ಲ. ನಾವು ಡಿ ಬಾಸ್ ಅಂತ ಕರೆಯುವಾಗ ಆ ವ್ಯಕ್ತಿ ಹೇಗಿದ್ರು ಈಗಲೂ ಕೂಡ ಹಾಗೆ ಇದ್ದಾರೆ. ಕುಗ್ಗಿಲ್ಲ, ಜಗ್ಗಿಲ್ಲ, ಬಗ್ಗಿಲ್ಲ. ಅಭಿಮಾನಿಗಳು ಯಾರು ಕೂಡ ಕುಗ್ಗುವಂತಹ ಅವಶ್ಯಕತೆ ಇಲ್ಲ. ನಮ್ಮಣ್ಣ ಇನ್ನೂ ಅದೇ ಜೋಶ್ನಲ್ಲಿ ಇದ್ದಾರೆ ಅಂತ ಧನ್ವೀರ್ ಅವರು ತಿಳಿಸಿದ್ರು. ಹಾಗಾಗಿ ಯಾರು ಕೂಡ ಬೇಸರ ಆಗಬೇಡಿ, ಯಾರು ಕೂಡ ಕುಗ್ಗಬೇಡಿ, ಕುಂದಬೇಡಿ ಅಂತಲೂ ಕೂಡ ಹೇಳಿದರು. ನಾನು ಹಲವು ಕಡೆ ಕೇಳಿದ್ದೀನಿ, ಯಾರು ಕೂಡ ಮಾತಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಮಾತಾಡುವಂಥ ಸನ್ನಿವೇಶ ಅಲ್ಲ. ಇದು ನ್ಯಾಯಾಂಗ ಬಂಧನದಲ್ಲಿ ಇದೆ. ಅದಕ್ಕೆ ಅಂತಾನೆ ಪೊಲೀಸ್ ಇದ್ದಾರೆ, ಕಾನೂನಿದೆ, ಅವರು ತನಿಖೆ ಮಾಡ್ತಾರೆ. ನಾವು ಮಾತಾಡಿದ ಮಾತ್ರಕ್ಕೆ ಎಲ್ಲವೂ ಬಗೆಹರಿಯುವುದಿಲ್ಲ. ಕಾನೂನಿಗಿಂತ ಯಾರು ಕೂಡ ದೊಡ್ಡವರಲ್ಲ ಅಂತ ಧನ್ವೀರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ದರ್ಶನ್ ಯಾವಾಗಲೂ ಕೂಡ ನಮ್ಮಣ್ಣಾನೆ. ತಪ್ಪಾಗಿದೆಯೋ ಇಲ್ವೋ ಅದು ಭಗವಂತನಿಗೆ ಗೊತ್ತು. ಮಾತಾಡುವ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲೂ ಕೂಡ ಮಾತಾಡೋದಕ್ಕೆ ಆಗೋದಿಲ್ಲ. ಇವತ್ತಲ್ಲ ಮುಂದೆ ಯಾವತ್ತಾದರೂ ಸರಿ ಆಗುತ್ತೆ. ನಾನು ದರ್ಶನ್ ಅಣ್ಣನನ್ನ ನಮ್ಮಣ್ಣ ಅಂತ ಹೇಳಿಕೊಳ್ಳೋದಕ್ಕೆ ಯಾವತ್ತಿಗೂ ಕೂಡ ಹಿಂಜರಿಯೋದಿಲ್ಲ. ನನಗೆ ಯಾವುದೇ ರೀತಿಯಾದಂತಹ ಹೆದರಿಕೆ, ಬೆದರಿಕೆ ಅಥವಾ ಬೇಜಾರು ಕೂಡ ಇಲ್ಲ ಅಂತ ಧನ್ವೀರ್ ಅವರು ಹೇಳ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾಳೆ. ಎಲ್ಲರೂ ಆರಾಮಾಗಿರಿ. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಕೂಡ ಒಳ್ಳೆಯತನ ಮಾಡ್ತಾಳೆ. ಅಣ್ಣ ಎಲ್ಲ ಅಭಿಮಾನಿಗಳಿಗೂ ಆರಾಮಾಗಿ ಇರೋದಕ್ಕೆ ಹೇಳಿದ್ದಾರೆ. ನೀವು ಕೂಡ ಸಿನಿಮಾಗಳ ಶೂಟಿಂಗ್ ಶುರು ಮಾಡ್ಕೊಳ್ಳಿ, ಇಲ್ಲಿಗೆ ಬರೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಹೇಳಿದ್ದಾರೆ. ಅಣ್ಣನನ್ನ ಇಲ್ಲಿ ನೋಡ್ತೀವಿ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಸದ್ಯ ಆರಾಮಾಗಿದ್ದಾರೆ ಅಂತ ಧನ್ವೀರ್ ಅವರು ತಿಳಿಸಿದರು. ಅಷ್ಟೇ ಅಲ್ಲದೆ ಕೆಲ ದಿನಗಳ ಹಿಂದೆಯಷ್ಟೇ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಧನ್ವೀರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು. ಆಗ ದರ್ಶನ್ ಅವರನ್ನ ಭೇಟಿಯಾಗೋದಕ್ಕೆ ಧನ್ವೀರ್ಗೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಈ ಹಿಂದೆ ಕೂಡ ಭೇಟಿಯಾಗಿ ಬಂದಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಸ್ಟೇಜ್ ಮೇಲೇನೆ ನಿಂತ್ಕೊಂಡ್ರು, ಇದರ ಸಿಹಿ ಅನುಭವವನ್ನು ಕೂಡ ಹಂಚಿಕೊಂಡ್ರು. ಅಷ್ಟೇ ಅಲ್ಲದೆ ನಟ ದರ್ಶನ್ ಅವರು ಇನ್ನೇನು ಕೆಲವು ದಿನಗಳಲ್ಲಿ ಅಥವಾ ಕೆಲವು ತಿಂಗಳಲ್ಲಿ ರಿಲೀಸ್ ಆಗ್ತಾರೆ. ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸಬಹುದು ಅಥವಾ ಅಭಿಮಾನಿಗಳು ಖುಷಿ ಪಡಬಹುದು ಅಂತ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಧನ್ವೀರ್ ಅವರ ಹೇಳಿಕೆ ನಿಜಕ್ಕೂ ಕೂಡ ದರ್ಶನ್ ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಅಷ್ಟೇ ಅಲ್ಲದೆ ಸಾಧು ಕೋಕಿಲ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಪರಮ ಆಪ್ತರಾಗಿ ಗುರುತಿಸಿಕೊಂಡಿರುವಂತಹ ಸಾಧು ಕೋಕಿಲ ಅವರು ಮುಖ್ಯವಾಗಿ ನಾವು ಗಮನಿಸಬೇಕಾಗತ್ತೆ. ಸಾಧು ಕೋಕಿಲ ಹಾಗೆ ನಟ ದರ್ಶನ್ ಅವರ ಅದು ಒಡನಾಟ ಹೇಗಿದೆ ಅಂತ. ಹಾಗಾಗಿ ಅವರನ್ನ ಬಿಡಿಸಲೇಬೇಕು ಅಂತ ಒಂದು ಕಡೆ ಪಣ ತೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ಅವ್ರದ್ದೇ ಆದಂತಹ ಒಂದು ಚಾಪನ್ನು ಕೂಡ ಸಾಧು ಕೋಕಿಲ ಅವರು ನಿರ್ಮಾಣ ಮಾಡ್ಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಅವರ ಮಾತು ಕೂಡ ನಡಿಬಹುದು. ಡಿ.ಕೆ. ಶಿವಕುಮಾರ್ ಅವರಿಗೆ ಎಲ್ಲೋ ಒಂದು ಕಡೆ ದರ್ಶನ್ ಇಲ್ಲದೆ ಕನ್ನಡ ಚಿತ್ರರಂಗ ಬರಡಾಗ್ತಾ ಇದೆ ಅಥವಾ ಬಡವಾಗ್ತಾ ಇದೆ, ದಯಮಾಡಿ ಹೇಗಾದರೂ ಮಾಡಿ ಅವರನ್ನ ಬಿಡಿಸುವಂತಹ ಪ್ರಯತ್ನವನ್ನ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರನ್ನ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಸಾಧು ಕೋಕಿಲ ಅವರು ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಧನ್ವೀರ್ ಒಂದು ಕಡೆ, ಮತ್ತೊಂದು ಕಡೆ ಸಾಧು ಕೋಕಿಲ ಅವರು ಸಕಲ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ದರ್ಶನ್ ಅವರು ಹಾಗಾದ್ರೆ ರಿಲೀಸ್ ಆಗೋದು ಖಚಿತಾನ, ಅದು ಆದಷ್ಟು ಬೇಗನ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಇದಾಗುತ್ತೆ ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.